ನನ್ನೆಲ್ಲ ಆತ್ಮೀಯರಿಗೂ ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮ ಭಾವಾರ್ಥದ ಇಂದಿನ ಸಂಚಿಕೆಗೆ ಭಕ್ತಿ ಪೂರ್ವಕ ಸ್ವಾಗತಗಳನ್ನು ಹೇಳ್ತಾ ನಾವಿಂದು ಲಲಿತಾ ಸಹಸ್ರನಾಮದ 77ನೆಯ ನಾಮವಾಗಿರತಕ್ಕಂತಹ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಎಂಬಂತಹ ನಾಮದ ಭಾವಾರ್ಥವನ್ನ ತಿಳಿದುಕೊಳ್ಳುವುದು. ಕಾಮೇಶ್ವರನ ಮುಖದ ಕಟಾಕ್ಷದಿಂದ ಶ್ರೀ ಗಣೇಶನನ್ನು ಸೃಷ್ಟಿಸಿರತಕ್ಕಂತಹ ಪರಾಶಕ್ತಿ ಎಂಬಂತಹದ್ದು ಇದರ ಭಾವಾರ್ಥವಾಗುವಂತಹದ್ದು. ಭಂಡಾಸುರನ ಯುದ್ಧದ ಸಮಯದಲ್ಲಿ ದೇವಿಯ ಸೇನೆಯು ಅಸುರನನ್ನು ಸಂಹರಿಸ್ತಾ ಇರುವಂತಹ ಸಮಯದಲ್ಲಿ ಭಂಡಾಸುರನ ಸಹೋದರನಾಗಿರತಕ್ಕಂತಹ ವಿಶುಕ್ರ ವಿಜಯಘ್ನ ಎಂಬಂತಹ ಒಂದು ಯಂತ್ರವನ್ನ ನಿರ್ಮಿಸಿ ದೇವಿಯ ಸೇನೆಗೆ ವಿಘ್ನಗಳನ್ನುಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂತಹದ್ದು. ಆಗ ಆ ಪರಮೇಶ್ವರಿ ಕಾಮೇಶ್ವರನ ಮುಖನವನ್ನ ಒಮ್ಮೆ ಪ್ರೇಮದಿಂದ ನೋಡ್ತಾಳೆ. ಆ ದಿವ್ಯವಾಗಿರ್ತಕ್ಕಂತಹ ದೃಷ್ಟಿಯ ಸಂಯೋಗದಿಂದ ವಿಘ್ನಗಳನ್ನು ನಿವಾರಿಸುವಂತಹ ಶ್ರೀ ಮಹಾಗಣಪತಿ ಪ್ರಕಟವನ್ನು ಹೊಂದುತ್ತಾನೆ. ಆ ಮಹಾಗಣಪತಿ ತನ್ನ ದಂತದಿಂದ ವಿಘ್ನ ಯಂತ್ರವನ್ನ ಧ್ವಂಸ ಮಾಡಿ ದೇವಿಯ ಕಾರ್ಯವನ್ನ ನಿರ್ವಿಘ್ನವಾಗಿ ಮುಂದುವರಿಸುವುದರಿಂದಲೇ ಈ ನಾಮ ಉದ್ಭವಿಸಿರತಕ್ಕಂತಹದ್ದು. ಲಲಿತೋಪಾಖ್ಯಾನದಲ್ಲಿ ಮಹಾಗಣಪತಿ ಅವತಾರದ ಕುರಿತಾಗಿ ಈ ರೀತಿಯಾಗಿ ವರ್ಣಿಸಿರತಕ್ಕಂತಹದ್ದು. ತತಃ ಕಾಮೇಶ್ವರ ಮುಖಾಲೋಕ ಕಲ್ಪಿತೋ ಗಣನಾಯಕಃ ವಿಘ್ನಯಂತ್ರಂ ವಿನಿರ್ಭಿದ್ಯ ದೇವ ಕಾರ್ಯ ಸಮಾರಭತ ಎಂಬುದಾಗಿ. ಕಾಮೇಶ್ವರನ ಮುಖದ ಕಟಾಕ್ಷದಿಂದ ಗಣನಾಯಕನಾಗಿರತಕ್ಕಂತಹ ಗಣೇಶನು ಪ್ರಕಟವಾಗಿ ವಿಘ್ನ ಯಂತ್ರವನ್ನ ಭೇದಿಸಿ ದೇವ ಕಾರ್ಯವನ್ನ ಮುಂದುವರಿಸಲಿಕ್ಕೆ ಸಹಾಯಕನಾಗಿ ಮಾಡುವಂತಹದ್ದು ಎಂಬುದಾಗಿ. ಶ್ರೀವಿದ್ಯೆಯಲ್ಲಿ ಲಲಿತಾಂಬಿಕೆ ಮತ್ತು ಕಾಮೇಶ್ವರ ಇಬ್ಬರೂ ಸಹ ಬೇರೆ ಬೇರೆ ದೇವತೆಗಳಲ್ಲ. ಇವರು ಪ್ರಕಾಶ ಮತ್ತು ವಿಮರ್ಶ ಎಂಬುದಾಗಿ ಹೇಳುವಂತಹದ್ದು. ಕಾಮೇಶ್ವರ ಅಂತಂದ್ರೆ ಚೈತನ್ಯದ ಪ್ರಕಾಶ ಅದು. ಲಲಿತಾ ಅಂತಂದ್ರೆ ಆ ಪ್ರಕಾಶದ ಸ್ವಯಂ ಜ್ಞಾನ ಶಕ್ತಿ. ಪ್ರಕಾಶ ಮಾತ್ರ ಇದ್ದ ಮಾತ್ರಕ್ಕೆ ಸೃಷ್ಟಿಯಾಗುವುದಿಲ್ಲ, ವಿಮರ್ಶ ಮಾತ್ರ ಇದ್ದರೂ ಕೂಡ ವ್ಯಕ್ತವಾಗುವುದಿಲ್ಲ. ಇವೆರಡರ ಸಂಯೋಗವೇ ಸೃಷ್ಟಿಯಾಗುವಂತಹದ್ದು. ಬೀಜ ಕ್ಷೇತ್ರ ಎರಡೂ ಕೂಡ ಬೇಕಾಗುವಂತಹದ್ದು. ಸಂಯೋಗದಿಂದ ಮೊದಲಿಗೆ ಪ್ರಕಟವಾಗುವುದೇ ಶ್ರೀ ಮಹಾಗಣಪತಿಯ ತತ್ವ. ಆದ್ದರಿಂದ ಗಣೇಶನು ಕೇವಲ ಶಿವನ ಮಗನಲ್ಲ, ಅವನು ಶಕ್ತಿಯ ಮೊದಲ ಅಭಿವ್ಯಕ್ತಿಯಾಗಿರುವಂತಹದ್ದು. ಇನ್ನು ಶ್ರೀಚಕ್ರದಲ್ಲಿ ಪ್ರತಿಯೊಂದು ಆವರಣಕ್ಕೂ ಸಹ ಪ್ರವೇಶಿಸುವಂತಹ ಮೊದಲು ವಿಘ್ನಗಳು ದೂರವಾಗಬೇಕು ಎಂಬಂತಹ ಒಂದು ಉದ್ದೇಶದಿಂದ ಮೊದಲು ಗುರು, ನಂತರ ಗಣಪತಿ, ನಂತರ ಬಾಲ, ನಂತರ ಪಂಚದಶಿ ಎಂಬಂತಹ ಕ್ರಮ ಬಂದಿರುವಂತಹದ್ದು. ಯಾಕೆಂತ ಕೇಳಿದ್ರೆ ಗಣಪತಿ ಇಲ್ಲದೆ ಶ್ರೀಚಕ್ರ ಪ್ರವೇಶವೇ ಸಾಧ್ಯವೇ ಇಲ್ಲ. ತಂತ್ರದಲ್ಲಿ ಗಣೇಶ್ವರನನ್ನ ವಿಘ್ನನಾಶಕ ಎಂದು ಮಾತ್ರ ನೋಡುವುದಲ್ಲದೆ ಅವನು ಮೂಲಾಧಾರದ ಚಕ್ರದ ಅಧಿಪತಿ ಎಂಬುದಾಗಿಯೂ ಕೂಡ ಹೇಳುವಂತಹದ್ದು. ಮೂಲಾಧಾರದಲ್ಲಿ ನಿದ್ರಿಸ್ತಾ ಇರತಕ್ಕಂತಹ ಕುಂಡಲಿನಿ ಶಕ್ತಿ ಬಾಗಿಲನ್ನು ಕಾಪಾಡುವವನೇ ಶ್ರೀ ಮಹಾಗಣಪತಿ ಆಗಿರುವಂತಹದ್ದು. ಆದ್ದರಿಂದ ಯಾವುದೇ ತಂತ್ರ ಸಾಧನೆ ಆರಂಭದಲ್ಲಿ ಗಣಪತಿಯ ಪೂಜೆ ಹೇಳುವಂತಹದ್ದು ಅನಿವಾರ್ಯವಾಗಿರತಕ್ಕಂತಹದ್ದು. ಇದೇ ರೀತಿಯಾಗಿ ಮಾನವ ದೇಹದಲ್ಲಿಯೂ ಸಹ ಇರತಕ್ಕಂತಹದ್ದು. ಮನಸ್ಸು ಧ್ಯಾನಕ್ಕೆ ಕುಳಿತಾಗ ಆಲಸ್ಯ, ನಿದ್ರೆ, ಸಂಶಯ, ಭಯ, ಅಹಂಕಾರ, ಚಂಚಲತೆ ಇವೆಲ್ಲವೂ ಕೂಡ ವಿಘ್ನ ಯಂತ್ರಗಳು. ಇವುಗಳನ್ನ ತಡೆಯದೆ ಯೋಗ ಮಾರ್ಗದಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆಗ ಗುರುವಿನ ಅನುಗ್ರಹ ಬೇಕಾಗುವಂತಹದ್ದು, ದೇವಿಯ ಕೃಪೆ ಬೇಕಾಗುವಂತಹದ್ದು, ಗಣಪತಿಯ ಶಕ್ತಿ ಒಟ್ಟಾಗಿ ಆಂತರಿಕವಾಗಿರತಕ್ಕಂತಹ ಎಲ್ಲ ವಿಘ್ನಗಳನ್ನು ಕೂಡ ಕರಗಿಸುವಂತಹದ್ದು. ಮೂಲಾಧಾರದಲ್ಲಿರುವಂತಹ ಶಕ್ತಿ ಗಣಶಕ್ತಿ ಅಂತಂದ್ರೆ ಗಣಪತಿ, ಅಲ್ಲಿಯೇ ಕುಂಡಲಿನಿ ಇರತಕ್ಕಂತಹದ್ದು. ಗಣಪತಿಯ ಅನುಗ್ರಹ ದೊರೆತಾಗ ಮಾತ್ರ ಕುಂಡಲಿನಿ ಮೇಲಕ್ಕೆ ಚಲಿಸಲಿಕ್ಕೆ ಸಾಧ್ಯವಾಗುವಂತಹದ್ದು. ಆದ್ದರಿಂದ ಅನೇಕ ತಂತ್ರಗಳಲ್ಲಿ ಗಂಬೀಜಾಕ್ಷರವನ್ನು ಕುಂಡಲಿನಿಯ ಜಾಗೃತಿಯ ಮೊದಲ ಸ್ಪಂದನೆ ಎಂಬುದಾಗಿ ಹೇಳುವಂತಹದ್ದು. ಆನೆಂತಂದ್ರೇನು? ಸ್ಥಿರತೆ ಮತ್ತು ಬುದ್ಧಿ, ಮಹಾಶಕ್ತಿಗಳಿಗೆ ಬರತಕ್ಕಂತಹ ಅಡ್ಡಿಗಳನ್ನ ದೂರ ಮಾಡುವಂತಹ ಸಾಮರ್ಥ್ಯ ಇರುವ ಪ್ರತೀಕವಾಗುವಂತಹದ್ದು. ದೊಡ್ಡ ಕಿವಿಗಳು ಗುರುವಿನ ಉಪದೇಶವನ್ನು ಕೇಳುವಂತಹ ಶಕ್ತಿಯನ್ನು ಸೂಚಿಸುವಂತಹದ್ದು. ಸಣ್ಣ ಕಣ್ಣುಗಳು ಏಕಾಗ್ರತೆಯನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಉದ್ದವಾಗಿರತಕ್ಕಂತಹ ಸೊಂಡಿಲು ಸ್ಥೂಲ ಮತ್ತು ಸೂಕ್ಷ್ಮ ಎರಡನ್ನೂ ಕೂಡ ಗ್ರಹಿಸುವಂತಹ ವಿವೇಕವನ್ನು ನಮಗೆ ಸೂಚಿಸ್ತಾ ಇರತಕ್ಕಂತಹದ್ದು.
ತಂತ್ರದಲ್ಲಿ ವಿಗ್ರಹ ಎಂದರೆ ಹೊರಗಿನ ಶತ್ರು ಅಲ್ಲ, ಒಳಗಿನ ಅಜ್ಞಾನ, ವಾಸನೆ, ಕರ್ಮಬಂಧ, ಅಹಂಕಾರವೇ ಇದೇ ನಿಜವಾಗಿರತಕ್ಕಂತಹ ವಿಘ್ನಗಳಾಗುವಂತಹದ್ದು. ಗಣಪತಿ ಇವುಗಳನ್ನ ನಿವಾರಿಸುವಂತಹ ಶಕ್ತಿ ಆಗುವಂತಹದ್ದು. ಕಾಮೇಶ್ವರನ ಮುಖ ಅಂತಂದ್ರೆ ಶುದ್ಧ ಚೈತನ್ಯ, ದೇವಿಯ ಕಟಾಕ್ಷ ಅಂತಂದ್ರೆ ಕರುಣೆ, ಇವೆರಡರ ಸಂಯೋಗವೇ ಅನುಗ್ರಹವಾಗುವಂತಹದ್ದು. ಆ ಅನುಗ್ರಹದಿಂದ ಗಣೇಶ ಸಿಗುವಂತಹದ್ದು, ಗಣೇಶದಿಂದ ವಿಘ್ನ ನಾಶ ಆಗುವಂತಹದ್ದು, ವಿಘ್ನ ನಾಶದಿಂದ ಶ್ರೀವಿದ್ಯಾ ಪ್ರವೇಶವಾಗುವಂತಹದ್ದು. ಗಣಪತಿ ಅಥರ್ವ ಶೀರ್ಷದಲ್ಲಿ ಈ ರೀತಿಯಾಗಿ ಬರುವಂತಹದ್ದು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಎಂಬುದಾಗಿ, ನೀವೇ ಪ್ರತ್ಯಕ್ಷ ಬ್ರಹ್ಮ ತತ್ವವೂ ಎಂಬುದಾಗಿ, ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಎಂಬುದಾಗಿಯೂ ಕೂಡ ಬರುವಂತಹದ್ದು, ನೀನು ಸದಾ ಮೂಲಾಧಾರದಲ್ಲಿ ವಿರಾಜಮಾನನಾಗಿರುವೆ ಎಂಬುದಾಗಿ. ಇದು ತಂತ್ರ ಮತ್ತು ಯೋಗ ಎರಡಕ್ಕೂ ಕೂಡ ಅತ್ಯಂತ ಮಹತ್ವದ ಪ್ರಮಾಣವಾಗಿರುವಂತಹದ್ದು. ಈ ನಾಮವು ನಮಗೆ ಒಂದು ಅಮೂಲ್ಯವಾಗಿರತಕ್ಕಂತಹ ಪಾಠವನ್ನು ಕಲಿಸ್ತಾ ಇದೆ. ಜೀವನದಲ್ಲಿ ವಿಘ್ನಗಳು ಬಂದಾಗ ಕೇವಲ ಶಕ್ತಿ ಸಾಕಾಗುವುದಿಲ್ಲ, ದೇವಿಯ ಅನುಗ್ರಹವು, ಗಣಪತಿಯ ಕೃಪೆಯು ಇವೆರಡೂ ಕೂಡ ಅಗತ್ಯವಾಗುವಂತಹದ್ದು. ಆದ್ದರಿಂದ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಮೊದಲು ಗಣೇಶನನ್ನ ಸ್ಮರಿಸುವಂತಹದ್ದು, ಪೂಜಿಸುವಂತಹದ್ದು. ಆದರೆ ಶ್ರೀವಿದ್ಯೆಯು ಇನ್ನು ಆಳವಾಗಿರತಕ್ಕಂತಹ ಸತ್ಯವನ್ನು ಹೇಳ್ತಾ ಇರತಕ್ಕಂತಹದ್ದು. ಅದೇನು ಅಂತ ಕೇಳಿದ್ರೆ, ಗಣಪತಿಯೇ ದೇವಿಯ ಕರುಣೆಯ ಮೊದಲ ಅಭಿವ್ಯಕ್ತಿ ಎಂಬುದಾಗಿ. ಸಾಧಕನು ಧ್ಯಾನದಲ್ಲಿ ಹೀಗೆ ಭಾವಿಸಬೇಕು, ಓ ಜಗನ್ಮಾತೆ, ನನ್ನೊಳಗಿನ ಅಜ್ಞಾನ, ಅಹಂಕಾರ, ಭಯ, ಸಂಶಯ ಮತ್ತು ಕರ್ಮ ಬಂಧಗಳೆಂಬಂತಹ ವಿಘ್ನ ಯಂತ್ರವನ್ನು ಭೇದಿಸಲು ಕಾಮೇಶ್ವರನ ಕಟಾಕ್ಷದಿಂದ ಪ್ರಕಾಶವಾಗಿರ್ತಕ್ಕಂತಹ ಶ್ರೀ ಮಹಾಗಣಪತಿಯ ಅನುಗ್ರಹವನ್ನು ನನಗೆ ದಯಪಾಲಿಸು ಎಂಬುದಾಗಿ. ನನ್ನ ಮೂಲಾಧಾರದಲ್ಲಿ ನಿದ್ರಿಸ್ತಾ ಇರತಕ್ಕಂತಹ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಶ್ರೀಚಕ್ರದ ಆಂತರಿಕವಾಗಿರತಕ್ಕಂತಹ ಯಾತ್ರೆಯಲ್ಲಿ ನನ್ನನ್ನ ನಿರ್ವಿಘ್ನವಾಗಿ ಮುನ್ನಡೆಸು ಎಂಬುದಾಗಿ. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಎಂಬಂತಹ ನಾಮವು ಕೇವಲ ಗಣೇಶನ ಜನನ ಕಥೆಯನ್ನು ಹೇಳುವಂತಹ ನಾಮವಲ್ಲ. ಇದು ಶ್ರೀವಿದ್ಯೆಯ ಮಹಾರಹಸ್ಯವನ್ನ ಬೋಧಿಸ್ತಾ ಇರತಕ್ಕಂತಹದ್ದು. ಶಿವನ ಪ್ರಕಾಶ ಮತ್ತು ಶಕ್ತಿಯ ವಿಮರ್ಶ ಪರಸ್ಪರ ಸಂಯುಕ್ತವಾದಾಗಲೇ ಜ್ಞಾನ ಪ್ರಾಪ್ತವಾಗುವಂತಹದ್ದು. ಆಗ ಮಾತ್ರ ವಿಘ್ನ ನಾಶವಾಗಿ ಸಾಧನೆ ಯಶಸ್ಸು ಉದಯವಾಗುವಂತಹದ್ದು. ಸಾಧಕನ ಅಂತರಂಗದಲ್ಲಿ ಗಣೇಶ ತತ್ವ ಜಾಗೃತವಾದಾಗ ಮಾತ್ರ ಕುಂಡಲಿನಿ ಮಾರ್ಗವು ನಿರ್ವಿಘ್ನವಾಗಿ ತೆರೆದುಕೊಳ್ಳುವಂತಹದ್ದು ಮತ್ತು ಅಂತಿಮವಾಗಿ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯ ಪರಮಾನಂದ ಸ್ವರೂಪ ಅನುಭವಕ್ಕೆ ದಾರಿ ಮಾಡಿಕೊಡುವಂತಹದ್ದು. ಇದೇ ಈ ನಾಮದ ಗೂಢ ತಾತ್ಪರ್ಯ ಅರ್ಥವಾಗ್ತಾ ಇರತಕ್ಕಂಥದ್ದು. ಒಂದಾನೊಂದು ಕಾಲದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಸೋಮಶೇಖರ ಎಂಬಂತಹ ಒಬ್ಬ ಸಾಧಕನಿರ್ತಾನೆ. ಆತ ಬಾಲ್ಯದಿಂದಲೇ ಅವನಿಗೆ ದೇವಿಯ ಮೇಲೆ ಅಪಾರವಾಗಿರತಕ್ಕಂತಹ ಭಕ್ತಿ, ಶ್ರೀವಿದ್ಯಾ ದೀಕ್ಷೆಯನ್ನು ಪಡೆದಿರತಕ್ಕಂತಹ ಆತ ಪ್ರತಿದಿನವೂ ಕೂಡ ಶ್ರೀಚಕ್ರದ ಮುಂದೆ ಜಪ, ಧ್ಯಾನ ಮತ್ತು ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂತಹದ್ದು. ಪ್ರತಿದಿನವೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದ ಆತ. ಆದರೆ ಒಂದು ವಿಚಿತ್ರವಾಗಿರತಕ್ಕಂತಹ ಸಂಗತಿ ನಡೀತಾ ಇತ್ತು ಆತನಿಗೆ. ಅದು ಏನು ಅಂತ ಕೇಳಿದ್ರೆ, ಧ್ಯಾನಕ್ಕೆ ಕುಳಿತಂತಹ ಸಮಯದಲ್ಲಿ ಮನಸ್ಸು ಚಂಚಲವಾಗ್ತಾ ಇತ್ತು. ಕೆಲವೊಮ್ಮೆ ನಿದ್ದೆ ಬರುವಂತಹದ್ದು, ಕೆಲವೊಮ್ಮೆ ಹಳೆಯ ನೆನಪುಗಳು ಬರುವಂತಹದ್ದು, ಕೆಲವೊಮ್ಮೆ ಭಯ ಬರುವಂತಹದ್ದು, ಮತ್ತೊಮ್ಮೆ ಸಂಶಯ ಬರುವಂತಹದ್ದು. ನಾನು ಈ ಸಾಧನೆಗೆ ಯೋಗ್ಯನೇ ಎಂಬುದಾಗಿ ಎಂಬಂತ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಬರ್ತಾ ಇರತಕ್ಕಂತಹದ್ದು. ಇವತ್ತಿನ ದಿನದಲ್ಲೂ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಿರ್ತಾರಲ್ಲ, ನನಗೆ ಪಾರಾಯಣಕ್ಕೆ ಕುಳಿತಾಗ ನಿದ್ರೆ ಬರ್ತದೆ, ಅಥವಾ ಏನೇನೋ ಕೆಟ್ಟ ಯೋಚನೆಗಳು ಬರ್ತದೆ, ಅಥವಾ ಒಂದು ದಿವಸ ಪಾರಾಯಣ ಮಾಡಿದ್ರೆ ಮತ್ತೆ 2 ದಿವಸ ಮಾಡ್ಲಿಕ್ಕೆ ಸಮಯವೇ ಆಗೋದಿಲ್ಲ, ಅಥವಾ ನನಗೆ ಪಾರಾಯಣ ಮಾಡೋದು ಬೇಡ ಅಂತ ಅನಿಸ್ತದೆ, ಅಥವಾ ನಾನು ಇಷ್ಟೊಂದು ಪಾರಾಯಣ ಜಪಾದಿಗಳನ್ನು ಮಾಡ್ಕೊಂಡು ಏನು ಸಾಧನೆ ಮಾಡೋದುಂಟು, ಇದರಿಂದ ಏನು ಉಪಯೋಗ ಇದೆ ಎಂಬಂತಹ ಒಂದು ಪ್ರಶ್ನೆಗಳು ಬರ್ತಾವಲ್ಲ. ಅದೇ ರೀತಿಯಾಗಿ ಒಂದು ದಿನ ಆತ ತನ್ನ ಗುರುದೇವರ ಬಳಿಗೆ ಹೋಗಿ ಪ್ರಾರ್ಥಿಸಿ ಕೇಳ್ತಾನೆ, ಗುರುದೇವ, ನಾನು ಪ್ರತಿದಿನವೂ ಕೂಡ ದೇವಿಯನ್ನ ಪೂಜಿಸ್ತಾ ಇದ್ದೇನೆ, ಆದರೂ ನನ್ನ ಸಾಧನೆಯ ಮುಂದೆ ಸಾಗ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಎಂಬುದಾಗಿ ಕೇಳ್ತಾನೆ. ಗುರುಗಳು ಮುಗುಳು ನಗುತ್ತಾ ಹೇಳುವಂತಹದ್ದು, ಮಗನೇ, ನೀನು ದೇವಿಯ ಅರಮನೆಯ ಬಾಗಿಲಿಗೆ ಬಂದಿದ್ದೀಯ, ಆದರೆ ಬಾಗಿಲಿನ ಕಾವಲುಗಾರರ ಅನುಗ್ರಹವನ್ನು ಪಡೆಯದೆ ಒಳಗೆ ಪ್ರವೇಶಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯ. ಸೋಮಶೇಖರನಿಗೆ ಆಶ್ಚರ್ಯವಾಯಿತು. ಆ ಕಾವಲುಗಾರರು ಯಾಕೆ?
ಯಾರು ಆ ಕಾವಲುಗಾರರು ಎಂಬುದಾಗಿ ಗುರುಗಳು ಹೇಳುವಂತಹದ್ದು ಅವನೇ ಶ್ರೀ ಮಹಾಗಣಪತಿ ಎಂಬುದಾಗಿ. ಜಗನ್ಮಾತಾ ಲಲಿತಾಂಬಿಕೆಯ ಕರುಣೆಯಿಂದ, ಕಾಮೇಶ್ವರನ ದಿವ್ಯ ಕಟಾಕ್ಷದಿಂದ ಪ್ರಕಟವಾಗಿರತಕ್ಕಂತಹ ಮೊದಲ ಶಕ್ತಿ ಅದು. ವಿಘ್ನಗಳನ್ನು ದೂರ ಮಾಡುವಂತಹ ದೇವತೆ ಮಾತ್ರವಲ್ಲ, ಸಾಧಕನ ಅಂತರಂಗದ ಬಾಗಿಲನ್ನು ತೆರೆಯುವಂತಹ ತತ್ವ ಅದು. ಆ ದಿನದಿಂದ ಗುರುಗಳ ಆದೇಶದಂತೆ ಸೋಮಶೇಖರ ಪ್ರತಿದಿನವೂ ಕೂಡ ಸಾಧನೆ ಆರಂಭಿಸುವ ಮೊದಲು ಭಕ್ತಿಯಿಂದ ಗಣಪತಿಯನ್ನು ಧ್ಯಾನಿಸಲು ಪೂಜಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಗಣಪತಿಯ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಈ ರೀತಿಯಾಗಿ ಮಾಡ್ತಾ ಕೆಲವು ದಿನಗಳು ಕಳೆಯುವಂತಹದ್ದು. ಒಂದು ರಾತ್ರಿ ಧ್ಯಾನದಲ್ಲಿ ಅವನಿಗೆ ಅದ್ಭುತವಾಗಿರತಕ್ಕಂತಹ ದರ್ಶನವಾಗುವಂತಹದ್ದು. ಅನಂತ ಪ್ರಕಾಶದಿಂದ ಕಂಗೊಳಿಸ್ತಾ ಇರತಕ್ಕಂತಹ ಲಲಿತಾ ಮಹಾ ತ್ರಿಪುರ ಸುಂದರಿಯವರು ಶ್ರೀಚಕ್ರದ ಮಧ್ಯದಲ್ಲಿ ವಿರಾಜಮಾನರಾಗಿರುವಂತಹದ್ದು. ಅದರ ಪಕ್ಕದಲ್ಲಿ ಕಾಮೇಶ್ವರನು ದಿವ್ಯ ಪ್ರಭೆಯಿಂದ ಕಂಗೊಳಿಸ್ತಾ ಇರುವಂತಹದ್ದು. ಆ ಜಗನ್ಮಾತೆಯ ಪ್ರೀತಿಯಿಂದ ಕಾಮೇಶ್ವರನ ಮುಖವನ್ನು ನೋಡಿದಾಗ ಆ ಕ್ಷಣವೇ ಇಬ್ಬರು ದಿವ್ಯ ದೃಷ್ಟಿಗಳು ಒಂದಾಗುವಂತಹದ್ದು. ಆ ಬೆಳಕಿನ ಸಂಯೋಗದಿಂದ ಒಂದು ಪ್ರಕಾಶಮಾನವಾಗಿರತಕ್ಕಂತಹ ಗೋಳ ಹೊರಹೊಮ್ಮುವಂತಹದ್ದು. ಅದು ನಿಧಾನವಾಗಿ ವಿಸ್ತರಿಸ್ತಾ ಗಜಾನ್ನಾಗಿರತಕ್ಕಂತಹ ಮಹಾಗಣಪತಿಯ ರೂಪವನ್ನ ಧರಿಸುವಂತಹದ್ದು. ಆತನ ಮುಖದಲ್ಲಿ ದಿವ್ಯವಾಗಿರತಕ್ಕಂತಹ ಮುಗುಳ್ನಗಿರುವಂತಹದ್ದು. ಕೈಯಲ್ಲಿ ಅಂಕುಶ, ಪಾಶ, ಮೋದಕ ಮತ್ತು ಮುರಿದಿರತಕ್ಕಂತಹ ಒಂದು ದಂತ ಇರುವಂತಹದ್ದು. ಗಣಪತಿ ಸೋಮಶೇಖರನ ಕಡೆಗೆ ಬಂದು ಈ ರೀತಿಯಾಗಿ ಹೇಳುವಂತಹದ್ದು, ನಿನ್ನ ಶತ್ರು ಹೊರಗಿನಿಂದ ಇರತಕ್ಕಂಥದ್ದಲ್ಲ, ನಿನ್ನೊಳಗೆ ಇರತಕ್ಕಂಥದ್ದು. ಈ ರೀತಿಯಾಗಿ ಹೇಳ್ತಾ ಇದ್ದಂತೆ ಆತನ ಹೃದಯದಲ್ಲಿ 4 ಕಪ್ಪು ನೆರಳುಗಳು ಕಾಣಿಸಲಿಕ್ಕೆ ಪ್ರಾರಂಭವಾಗ್ತದೆ. ಮೊದಲನೆಯ ನೆರಳು ಏನು ಅಂತ ಕೇಳಿದ್ರೆ ಅಹಂಕಾರ, ಎರಡನೆಯದು ಭಯ, ಮೂರನೆಯದು ಸಂಶಯ, ನಾಲ್ಕನೆಯದು ಆಲಸ್ಯ. ಗಣಪತಿ ತನ್ನ ದಂತವನ್ನ ಎತ್ತಿ ಆ 4 ನೆರಳುಗಳನ್ನು ಕ್ಷಣಾರ್ಧದಲ್ಲಿ ಭೇದಿಸುವಂತಹದ್ದು. ಆ ಕ್ಷಣವೇ ಸೋಮಶೇಖರನ ಮೂಲಾಧಾರದಲ್ಲಿ ಒಂದು ಪ್ರಕಾಶಮಾನವಾಗಿರತಕ್ಕಂತಹ ಬಿಂದು ಉದಯವಾಗುವಂತಹದ್ದು. ಅದು ನಿಧಾನವಾಗಿ ಸುಷುಮ್ನಾ ನಾಡಿಯ ಮೂಲಕ ಮೇಲಕ್ಕೆ ಏರ್ತಾ ಹೋಗುವಂತಹದ್ದು. ಪ್ರತಿ ಚಕ್ರದ ಕಮಲಗಳು ಕೂಡ ಅರಳಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಹೃದಯದಲ್ಲಿ ಅಪಾರವಾಗಿರತಕ್ಕಂತಹ ಶಾಂತಿ, ಆಜ್ಞಾ ಚಕ್ರದಲ್ಲಿ ದಿವ್ಯವಾಗಿರತಕ್ಕಂತಹ ಪ್ರಕಾಶ, ಕೊನೆಯಲ್ಲಿ ಸಹಸ್ರಾರದಲ್ಲಿ 1000 ದಳಗಳ ಕಮಲ ಅರಳುತ್ತಾ ಇರತಕ್ಕಂತಹದ್ದು. ಲಲಿತಾಂಬಿಕೆಯ ದಿವ್ಯ ನಗು ಅವನ ಅಂತರಂಗವನ್ನೆಲ್ಲ ತುಂಬಿರುವಂತಹದ್ದು. ಧ್ಯಾನ ಮುಗಿದ ನಂತರದಲ್ಲಿ ಸೋಮಶೇಖರನ ಗುರುಗಳ ಬಳಿಗೆ ಬಂದು ನಮಸ್ಕರಿಸಿ ಹೇಳ್ತಾನೆ, ಗುರುದೇವರೇ, ಇಷ್ಟು ದಿನ ನಾನು ವಿಘ್ನಗಳನ್ನು ಹೊರಗಡೆ ಹುಡುಕ್ತಾ ಇದ್ದೆ, ಆದರೆ ಅವು ನನ್ನೊಳಗೆ ಇರತಕ್ಕಂತಹದ್ದು ಎಂಬುದಾಗಿ ಇಂದು ನನಗೆ ಅರ್ಥವಾಯಿತು. ಗಣಪತಿ ಅದನ್ನು ನಾಶ ಮಾಡಿದಾಗ ಮಾತ್ರ ದೇವಿಯ ಕೃಪೆಗೆ ನಾನು ಪಾತ್ರನಾಗ್ತೇನೆ ಎಂಬಂತಹದ್ದು ನನಗೆ ವಾಸ್ತವಿಕ ಸತ್ಯ ಅರ್ಥವಾಯಿತು. ಅದನ್ನು ಕೇಳಿರತಕ್ಕಂತಹ ಗುರುಗಳು ಸಂತೋಷದಿಂದ ಹೇಳ್ತಾರೆ, ಇದೇ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಎಂಬಂತಹ ನಾಮದ ದಿವ್ಯ ರಹಸ್ಯವಾಗಿರ್ತಕ್ಕಂತಹದ್ದು. ಗಣಪತಿ ಕೇವಲ ದೇವಿಯ ಪುತ್ರನಲ್ಲ, ದೇವಿ ಶಕ್ತಿಯ ಕರುಣೆಯ ಮೊದಲ ಅಭಿವ್ಯಕ್ತಿಯಾಗುವಂತಹದ್ದು. ಸಾಧಕನೊಳಗಿನ ಅಜ್ಞಾನವನ್ನ ದೂರ ಮಾಡಿ ಶ್ರೀವಿದ್ಯೆಯ ಬಾಗಿಲು ತೆರೆಯುವಂತಹ ಆದ್ಯ ಗುರುವಾಗುವಂತಹದ್ದು. ಆ ದಿನದಿಂದ ಸೋಮಶೇಖರನ ಸಾಧನೆ ಹೇಳುವಂತಹದ್ದು ನಿರ್ವಿಘ್ನವಾಗಿ ನಡೆಯಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಅವನು ಅರಿತುಕೊಂಡ ಸತ್ಯವೇನಂತ ಕೇಳಿದ್ರೆ, ಹೊರಗಿನ ವಿಘ್ನಗಳನ್ನು ಗೆಲ್ಲುವುದಕ್ಕಿಂತ ಮೊದಲು ಒಳಗಿನ ವಿಘ್ನಗಳನ್ನು ಗೆಲ್ಲಬೇಕು. ಅಂತರಂಗ ವಿಜಯಕ್ಕೆ ಶ್ರೀ ಮಹಾಗಣಪತಿಯ ಕೃಪೆ ಮೊದಲ ಹೆಜ್ಜೆಯಾಗುವಂತಹದ್ದು. ಲಲಿತಾಂಬಿಕೆಯ ಕರುಣೆಯೇ ಅಂತಿಮವಾಗಿರತಕ್ಕಂತಹ ಗುರಿಯಾಗುವಂತಹದ್ದು. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಎಂಬಂತಹ ನಾವು ನಮಗೆ ತಿಳಿಸುವಂತಹ ಸಂದೇಶವೇನು ಅಂತ ಕೇಳಿದ್ರೆ, ಭಗವತಿ ಲಲಿತೆಯ ಕರುಣೆ ಮತ್ತು ಕಾಮೇಶ್ವರನ ಚೈತನ್ಯ ಒಂದಾದಾಗ ನಮ್ಮೊಳಗೆ ಗಣೇಶ ತತ್ವ ಜಾಗೃತವಾಗುವಂತಹದ್ದು. ಆಗ ಅಹಂಕಾರ, ಭಯ, ಸಂಶಯ, ಆಲಸ್ಯ ಮತ್ತು ಅಜ್ಞಾನವೆಂಬಂತಹ ವಿಘ್ನ ಯಂತ್ರಗಳು ನಾಶವಾಗಿ ಶ್ರೀವಿದ್ಯೆಯ ಸಾಧನೆಯ ಮಾರ್ಗ ಸುಗಮವಾಗುವಂತಹದ್ದು. ಇದೇ ಈ ನಾಮದ ಆಂತರಿಕ ಮತ್ತು ಯೋಗ ರಹಸ್ಯ ಮತ್ತು ಸಾಧಕರ ಜೀವನಕ್ಕೆ ಶಾಶ್ವತವಾಗಿರತಕ್ಕಂತಹ ಮಾರ್ಗದರ್ಶನವಾಗುವಂತಹದ್ದು.
ಹಾಗಾಗಿ ನಾವೆಲ್ಲರೂ ಕೂಡ ದಿವ್ಯವಾಗಿರತಕ್ಕಂತಹ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡುವ ಮೊದಲು ಗಣಪತಿಗೆ ನಮಸ್ಕರಿಸಿ, ಗಣಪತಿಯನ್ನ ಪ್ರಾರ್ಥಿಸಿ, ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ 78ನೆಯ ನಾಮದ ಭಾವಾರ್ಥವನ್ನ ನಾಳೆಯ ದಿನ ತಿಳಿದುಕೊಳ್ಳೋಣ. ನಮಸ್ಕಾರ.